ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಕಾಂಗ್ರೆಸ್ ಯುವ ಘಟಕದ ವತಿಯಿಂದ ಪೊಲೀಸ್ ಅಧಿಕಾರಿಯಾದ ಸಿಪಿಐ ಕೆಪಿ ಸತ್ಯನಾರಾಯಣ್ ಅವರು ಅವಾಚ್ಯ ಪದಗಳಿಂದ ಬೈದು ನಿಂದಿಸಿರುತ್ತಾನೆ. ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮಹತ್ತರವಾದ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದರು. ಈ ವೇಳೆ ಕಾಂಗ್ರೆಸ್ ಪಕ್ಷದ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ವಿಜಯಕುಮಾರ್ ಮಾತನಾಡಿ, ಆಗಸ್ಟ್ 6ರಂದು ಬುಧವಾರ ವಾಟದ ಹೊಸಳ್ಳಿ ಕೆರೆ ನೀರಿಗೆ ಸಂಬಂಧಿಸಿದಂತೆ ನಗರಗೆರೆ ಹೋಬಳಿಯ ನಾಗರಿಕರು ವಾಟದ ಹೊಸಳ್ಳಿಯಿಂದ ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಪ್ರಜಾಸೌಧದವರೆಗೆ ಬೃಹತ್ ಸಂಖ್ಯೆಯಲ್ಲಿ ಕಾಲ್ನಡಿಗೆಯ ಜಾಥಾವನ್ನು ಏರ್ಪಡಿಸಿದ್ದರು. ಈ ವೇಳೆ ಪ್ರಜಾಸೌಧದ ಬಳಿ ಪೊಲೀಸ್ ಅಧಿಕಾರಿಗಳು ಮತ್ತು ಹೋರಾಟಗಾರರು ಜಾಥಾದಲ್ಲಿ ಭಾಗವಹಿಸಿದರು. ಹೋರಾಟಗಾರರು ಮತ್ತು ಪೊಲೀಸ್ ಅಧಿಕಾರಿಗಳು ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ. ಗ್ರಾಮಾಂತರ ಪಿಎಸ್ಐ ರಮೇಶ್ ಅವರು ವಿಜಯಕುಮಾರ್ ಅವರನ್ನು ಠಾಣೆಗೆ ಕರೆಸಿ ಪಿಎಸ್ಐ ರಮೇಶ್ ಅವರ ಮೊಬೈಲ್ಗೆ ಕರೆ ಮಾಡಿ ಮಾತನಾಡಿಸಿದರು. ನನ್ನನ್ನು ಅವಾಚ್ಯ ಪದಗಳಿಂದ ಬೈದು ನನ್ನ ಮನಸ್ಸಿಗೆ ನೋವು ತರುವ ರೀತಿಯಲ್ಲಿ ಬೈದರು. ಸಿಪಿಐ ಕೆಪಿ ಸತ್ಯನಾರಾಯಣ್ ಅವರು ನಾನೊಬ್ಬ ರಾಷ್ಟ್ರೀಯ ಪಕ್ಷದ ಯುವ ಘಟಕದ ತಾಲೂಕು ಅಧ್ಯಕ್ಷ ಎನ್ನುವುದನ್ನು ಲೆಕ್ಕಿಸದೆ ನನ್ನನ್ನು ಮತ್ತು ನಮ್ಮ ಪಕ್ಷವನ್ನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದರು ಎಂದರು. ಅವಹೇಳನಕಾರಿಯಾಗಿ ಸಿಪಿಐ ಕೆಪಿ ಸತ್ಯನಾರಾಯಣ್ ನಡೆದುಕೊಂಡಿರುವುದು ನನ್ನ ಮನಸ್ಸಿಗೆ ತೀವ್ರ ನೋವಾಗಿದೆ ಎಂದು ಕೂಡ ಹೇಳಿದರು. ಆದರೆ ಪೊಲೀಸ್ ಅಧಿಕಾರಿಯೊಬ್ಬರು ಈ ರೀತಿಯಾಗಿ ಹೇಳುವುದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದರು. ಪೊಲೀಸ್ ಇಲಾಖೆಯಲ್ಲಿ ಅವತ್ತು ಕಂಪ್ಲೇಂಟ್ಸ್ ಆಗಿಲ್ಲ. ನಿನ್ನ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಹುಡುಕಿ ನೀನು ಹುಡುಕ್ಬೋದು, ಆದ್ರೆ ನಿನ್ನ ಕೈಯಲ್ಲಿ ನನ್ನ ಮೇಲೆ ಮಾಡಕ್ ಏನು ಆಗಲ್ಲ. ಇದೇ ಹೇಳ್ತಾ ಇದ್ದೀನಿ ಸರ್. ವಾಟ್ಸಪ್ ಕಾಲಲ್ಲಿ ಏನಂತ ಪೊಲೀಸರು ಫೋನ್ ಮಾಡಿದ್ರು ಸರ್? ಅವ್ರು ಹೇಳ್ತಿದ್ದಾರೆ, ಕೆಲಸ ಮಾಡಕ್ಕೆ ನಾವು ಬೈದ್ ವಾತಾವರಣದಲ್ಲಿ ಇದೀವಿ, ಫಸ್ಟ್ ಇದನ್ನ ತೊಲಗಿದ್ರೆ ಸಾಕಪ್ಪ, ನಾವು ಡ್ಯೂಟಿ ಮಾಡಕ್ಕೂ ಆಗ್ತಲ್ಲ, ಭಯ ಪಟ್ಕೊಂಡು ಡ್ಯೂಟಿ ಮಾಡ್ತಾ ಇದ್ದೇವೆ ಅಂತ ಪೊಲೀಸ್ ಇಲಾಖೆಯವ್ರು ಹೇಳ್ತಾರೆ. 8 ಜನ ಮಾಡಿದ್ದಾರೆ ಸರ್ ನನಗೆ. 8 ಜನ ಹೇಳಿದ್ದಾರೆ ನನಗೆ, ಬೈದ್ ವಾತಾವರಣದಲ್ಲಿ ಡ್ಯೂಟಿ ಮಾಡ್ತಾ ಇದೀವಿ, ಇದನ್ನ ಅಷ್ಟೊಂದರ ಭಯ ಇಡಿಸ್ತಾನಂತೆ. ಇದನ್ನೇನಾದ್ರು ರೋಡಿನ ಏನಿತ್ನೋ ನೀನು ಸ್ಟೈಲಿಸ್ಟ್ ಆಗಿ ಸ್ಟೈಲ್ ಮಾಡಿದ್ರೆ ಏನಾದ್ರು ಭಯ ಬಿದ್ದೋಗ್ತಾರ? ನಿನ್ನ ಸ್ಟೈಲ್ ನಿನ್ನ ಮನೇಲಿ ಇಟ್ಕೋ, ನಿನ್ನ ವೈಯಕ್ತಿಕ ನಿನ್ನ ಹತ್ರ ಇಟ್ಕೋ, ಆದ್ರೆ ಸಾರ್ವಜನಿಕರ ಹತ್ರ ತೋರ್ಸಕ್ ಬರಬೇಡ. ಯಾವತ್ತೋ ಒಂದಿನ ನೀನ್ ಬಾಲ ಬಿಚ್ತಾರೆ. ನೀನ್ ಬೇರೆಯವ್ರಿಗೆ ಬಾಲ ಬಿಚ್ತೀನಿ ಅಂತಿಲ್ವಾ? ನಿನ್ನ ಬಾಲ ಬಿಚ್ಚೋ ಸಮಯನೂ ಬರುತ್ತೆ, ಅವತ್ತು ಬಿಚ್ತಾರೆ. ಇದು ಪ್ರಜಾಪ್ರಭುತ್ವ, ಕಾನೂನು ಎಲ್ಲರಿಗೂ ಒಂದೇ ನ್ಯಾಯ. ನಿನಗೆ ಒಂಥರ ಬೇರೆಯವ್ರಿಗೊಂಥರ ಇರಲ್ಲ, ಎಲ್ಲರಿಗೂ ಒಂದೇ ತರ ಇರುತ್ತೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನೀನ್ ಕೇಸ್ ಹಾಕಿ ಪ್ರೆಸ್ ಮೀಟ್ ಆದ್ಮೇಲೆ ಏನೋ ಹೇಳಿದಾನೆ ನಮ್ಮ ತಂದೆಗೆ, ಕೇಸ್ ಹಾಕ್ತೀನಿ ಅಂತ. ಕೇಸ್ ಹಾಕೋ, ನಾನು ಎದುರಿಸ್ತೀನಿ, ನನ್ನ ಕೆಪಾಸಿಟಿ ಇದೆ. ನಾನು ಆವೇಶ ಬೇಕು ಅಂತ ಮಾಡಿಲ್ಲ, ನಾನು ಆವೇಶದಲ್ಲಿ ಆಗಿರೋ ಘಟನೆ. ಡಿವೈಎಸ್ಪಿ ಸರ್ 3 ಸಲ ಕರೆ ಮಾಡಿದ್ದಾರೆ. 3 ಸಲಿನೂ ಅಷ್ಟೇ ನನ್ನ ಹತ್ರ ರಿಕ್ವೆಸ್ಟ್ ಫ್ರೆಂಡ್ಲಿಯಾಗಿ ಮಾತಾಡಿದ್ದಾರೆ. ನನ್ನ ಹತ್ರ ಯಾವತ್ತಾಗಿ ದೌರ್ಜನ್ಯವಾಗಿ ಮಾತಾಡ್ಲಿಲ್ಲ. ಈತನ್ ದೌರ್ಜನ್ಯವಾಗಿ ಮಾತಾಡ್ತಾನೆ ನನ್ನ ಮೇಲೆ. ಏನ್ ಅಷ್ಟೊಂದು ಭಯ ಪಡ್ಬೇಕಾ? ಈತನೇನು ಭಯ ಪಟ್ಬಿಟ್ರೆ ಇದಾಗ ಹೋಗ್ತೀವಾ? ಮತ್ತೆ ಎಲ್ಲ ರೌಡಿ ಶೀಟರ್ಗಳೆಲ್ಲ ಆಕ್ಟಿವ್ ಆಗೇ ಇದ್ದಾರೆ. ಈತನ ಬಂದ್ಮೇಲೆ ಯಾರನ್ನ ಕಂಟ್ರೋಲ್ ಮಾಡಿದಾನ? ಯಾರನ್ನು ಮಾಡಿಲ್ಲ. ಗಲಾಟೆಗಳು ನಡೀತಾನೆ ಇದಾವೆ, ಆಗ್ತಾನೆ ಇದೆ, ಮಾಡ್ತಾನೆ ಇದ್ದಾನೆ. ಏಜೆಂಟ್ ಆಗಿ ಫಸ್ಟ್ ನೀನು ಬಕೀಟ್ ಹಿಡಿಯೋದು ಬಿಡ್ಬೇಕು. ಬಕೀಟ್ ಹಿಡಿದು ರಾಜಕಾರಣಿಗಳಿಗೆ ಬಕೀಟ್ ಹಿಡಿಯೋದು ಬಿಟ್ಬಿಡಿ. ಫಸ್ಟ್ ಬಕೀಟ್ ಹಿಡಿಯೋದು ಬಿಟ್ಬಿಡು, ಆಮೇಲೆ ನೀನು ಕೆಲಸ ಮಾಡು. ಕೆಲಸ ಕರೆಕ್ಟಾಗಿ ನೀನು ಯಾವ ಸ್ಥಾನಮಾನದಲ್ಲಿ ಇದೆಯೋ ಆ ಸ್ಥಾನಮಾನಕ್ಕೆ ಗೌರವ ಕೊಡು ಮೊದಲು. ಅದನ್ನ ಬಿಟ್ಟು ಯಾವ್ದೋ ಒಂದು ಪಕ್ಷಕ್ಕೆ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ಯಲ್ವಾ, ಏಜೆಂಟ್ ತನ ಬಿಟ್ಬಿಡು ಫಸ್ಟ್. ಯಾರು ಏಜೆಂಟ್ ಆಗಿ ಕೆಲಸ ಮಾಡ್ತಿದಾರೆ ಸರ್? ಯಾವ್ದೋ ಒಂದು ಪಕ್ಷಕ್ಕೆ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾನೆ ಇತ್ತು. ಎಲ್ಲ ಸಾರ್ವಜನಿಕರು ಹೇಳ್ತಿದಾರೆ, ಇಡೀ ತಾಲೂಕಿಗೆ ಹೇಳಿದ್ದೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಕುಬೇರ್ ಅಚ್ಚು, ಜಿಲ್ಲಾ ಉಪಾಧ್ಯಕ್ಷರಾದ ಬಂಗಾರಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದರು.